ನಾನು ದಿವ್ಯಾ ಆಲೂರ್. ಇವತ್ತಿನ ಕಾರ್ಯಕ್ರಮದಲ್ಲಿ PCOD, PCOSನಿಂದ ಸ್ತ್ರೀಯರಲ್ಲಿ ಕಂಡುಬರುವಂತಹ ಬಂಜೆತನ ಈ ವಿಚಾರದ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಲಿದ್ದಾರೆ ಗರ್ಭಗುಡಿ ಆಸ್ಪತ್ರೆಯ ಸೌತರ್ನ್ ಸರ್ಕಲ್ ಬ್ರಾಂಚ್ನ ಇನ್ಫರ್ಟಿಲಿಟಿ ಎಕ್ಸ್ಪರ್ಟ್ ಡಾಕ್ಟರ್ ಚಿನ್ಮಯ್ ಅವರು. ಡಾಕ್ಟರ್ ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. PCOD, PCOS ತುಂಬ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹೆಣ್ಮಕ್ಳಲ್ಲಿ. ಇದು ಮೂಲತಃ ಯಾಕೆ ಬರುತ್ತೆ ಡಾಕ್ಟರ್? ಈ PCOD ಅಥವಾ PCOS ಅನ್ನೋದು ಒಂದೇ ಡಿಸೀಸಿನ ಎರಡು ರೀತಿಯಲ್ಲಿ ನಾವು ಹೇಳೋದು. ಅದಕ್ಕೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ಅವರಲ್ಲಿ ಅಂಡಾಶಯಗಳಲ್ಲಿ ಮೊಟ್ಟೆ ಸಂಖ್ಯೆಗಳು ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಜನಕ್ಕೆ ಒಂದು 10 ಮೊಟ್ಟೆ ಅಥವಾ 8ರಿಂದ 10 ಮೊಟ್ಟೆ ಇದ್ದರೆ ಅಂಥವರಲ್ಲಿ 20, 25 ಒಂದೊಂದು ಅಂಡಾಶಯಗಳಲ್ಲೂ ಆ ಥರ ಇರುತ್ತೆ. ಸೊ ಆ ರೀತಿ ಜಾಸ್ತಿ ಇರೋದ್ರಿಂದ ಅವರಿಗೆ ಕೆಲವು ಹಾರ್ಮೋನಲ್ ತೊಂದರೆಗಳು ಬರುತ್ತೆ. ಅದ್ರ ಜೊತೆಗೆ ಅದರ ವೇರಿಯಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಒಂದು ಇನ್ಸುಲಿನ್ ಅನ್ನೋ ಹಾರ್ಮೋನ್ ಇರುತ್ತೆ, ಅದರದ್ದು ಆ್ಯಕ್ಷನ್ ಕಮ್ಮಿ ಆಗ್ತಾ ಬರುತ್ತೆ. ದೇಹದಲ್ಲಿ ಇನ್ನೊಂದು FSH LH ಅಂತ ಪ್ರೊಡಕ್ಷನ್ ಇರುತ್ತೆ, ಅದು ಒಂದು ರೇಷ್ಯೂಲ್ ಇರುತ್ತೆ, 2:1 ರೇಷ್ಯೂನೇ ಬರಬೇಕು ಅಂತ. ಅದು ರಿವರ್ಸ್ ಆಗಿರುತ್ತೆ. LH ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ತೂಕ ಜಾಸ್ತಿ ಇರುತ್ತೆ ಅವರಲ್ಲಿ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಬರುತ್ತೆ. ಇದಕ್ಕೆಲ್ಲ ಕಾರಣಗಳು ಮೇನ್ಲಿ ಮೋಸ್ಟ್ ಆಫ್ ದ ಕಾಮನ್ ಜೆನೆಟಿಕ್ ತೊಂದರೆಗಳೇ ಇರುತ್ತೆ. ಅದರಿಂದ ಅಂದರೆ ಅವ್ರಿಗೆ ಜೆನೆಟಿಕಲಿ ಅದು ಅವ್ರದ್ದು ಟ್ಯೂನ್ ಆಗಿರುತ್ತೆ PCOD ಡೆವಲಪ್ ಆಗೋದಕ್ಕೆ ಒಂದು. ಮತ್ತು ಅವರ ತಾಯಿಯಲ್ಲಿ ಅಕ್ಕನಲ್ಲಿ ಆ ಥರ ತೊಂದರೆಗಳಿದ್ರೆ ಅವ್ರಿಗೂ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಮೂರನೇದು ಅವರು ಸಣ್ಣ ವಯಸ್ಸಿಗರಲ್ಲಿದ್ದಾಗ ಅವರ ಲೈಫ್ ಸ್ಟೈಲ್ ಹ್ಯಾಬಿಟ್ಸು ತುಂಬ ಚೈಲ್ಡ್ಹುಡ್ ಒಬೇಸಿಟಿ ಅಂತ ನಾವು ಹೇಳ್ತೀವಿ. ಅಂದರೆ ಸಣ್ಣ ವಯಸ್ಸಲ್ಲಿ ತೀರಾ ದಪ್ಪ ಆಗೋದು. ಸೊ ಇದೆಲ್ಲ ಅವ್ರಿಗೆ ಮುಂದಿನ ಜೀವನದಲ್ಲಿ ಅಂದರೆ ಅವರು ಜೀವನ ಶೈಲಿ ಇರೋ ರೀತಿ ಸಣ್ಣ ವಯಸ್ಸಲ್ಲಿ ಒಂದು 8ರಿಂದ 10 ವಯಸ್ಸಿರ್ಬೋದು ಅಥವಾ 6 ವರ್ಷದಲ್ಲಿ ಅವ್ರು ಏನು ತಿಂತಾರೆ ಮಾಡ್ತಾರೆ, ತುಂಬಾ ಜಂಕ್ ಫುಡ್ ಸೇವಿಸೋದು, ಇಂಥವರಲ್ಲಿ ಒಬೇಸಿಟಿ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂಥವರು ಲೇಟ್ರ್ ಆನ್ ಒಂದ್ಸತಿ ಪೀರಿಯಡ್ ಬಂದು ಒಂದು 20 ಇಯರ್ಸ್ ರೀಚ್ ಆದಾಗ PCOD ಆಗೋ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಸೊ ನಾವು ಓವರಾಲ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ನೋಡೋದಾದರೆ ಅಂಥವರಲ್ಲಿ PCOD ಇರೋ ಸಾಧ್ಯತೆ ಒಂದು 15ರಿಂದ 20% ಜನಕ್ಕೆ ಈ ತೊಂದರೆ ಕಂಡುಬರುತ್ತೆ. ಸೊ ಅದರಲ್ಲಿ ಆಲ್ಮೋಸ್ಟ್ ಒಂದು 60% ಜನಕ್ಕೆ ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಖಂಡಿತವಾಗ್ಲೂ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಏನಂದರೆ ಅವರು ಬೇಗ ಬಂದು ತೋರಿಸ್ಕೊಂಡಾಗ ನಾವು ಅದನ್ನು ಸರಿಪಡಿಸೋ ಸಾಧ್ಯತೆ ಇದೆ. ಸೊ ಅವರು ನೋಡ್ಕೊಳ್ಳೋ ಅವರಿಗೆ ಲಕ್ಷಣಗಳು ಬೇರೆ ಬೇರೆ ರೀತಿ ಇರುತ್ತೆ. ಹೇಗೆ ಗೊತ್ತಾಗುತ್ತೆ ಡಾಕ್ಟರ್? ಅಂದರೆ ಪ್ರಿಲಿಮಿನರಿ ಹೇಗೆ ಗೊತ್ತಾಗುತ್ತೆ ನಮಗೆ PCOD ಅಥವಾ PCOS ಇಶ್ಯೂಸ್ ಇದೆ ಅಂತ ಮೊದಲಿಗೆ ಹೇಗೆ ನಾವೇ ಕಂಡು ಹಿಡ್ಕೋಬಹುದು? ಸೊ ಇವಾಗ ನಾವು ಅದರಲ್ಲಿ 2 ಗ್ರೂಪ್ ಡಯಾಗ್ನೋಸಿಸ್ ನಾವು ಮಾಡುವಾಗ ಇಂಥವ್ರಿಗೆ PCOD ತೊಂದರೆ ಇದೆ ಅಂತ ಹೇಳೋಕ್ಕೂ ಮುಂಚೆ ಒಂದು ಕ್ರೈಟೀರಿಯಾ ಇರುತ್ತೆ. ನಾವು ಈ ಫೀಚರ್ಸ್ ಇದ್ದರೆ ಮಾತ್ರ ಇವರು PCOD, ಎಲ್ಲರೂ PCOD ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಆ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ 20 ವರ್ಷದ ಮೇಲಿರೋರಿಗೆ ಅಪ್ಲೈ ಆಗುತ್ತೆ. ಸೊ ಯಾರಲ್ಲಿ ಮೊಟ್ಟೆ ಸಂಖ್ಯೆ ಜಾಸ್ತಿ ಇರುತ್ತೆ, ಅಂಡಾಶಯದು ಸೈಜ್ ತುಂಬ ದೊಡ್ಡದಾಗಿರುತ್ತೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ, ಮೊಟ್ಟೆ ಬೆಳವಣಿಗೆ ಸರಿ ಆಗ್ತಾ ಇರಲ್ಲ, ಸಂಖ್ಯೆ ಇದ್ದರೂ ಸಹ ಅದು ಒಂದು ಒಳ್ಳೆ ಮೊಟ್ಟೆ ಬಿಡುಗಡೆ ಆಗ್ತಾ ಇರೋದಿಲ್ಲ. ಸೊ ಅದರಿಂದ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ. ಮತ್ತು ಮೇಲ್ ಹಾರ್ಮೋನ್ಸ್ ಅವ್ರ ದೇಹದಲ್ಲಿ ಜಾಸ್ತಿ ಇರುತ್ತೆ, ಅದರಿಂದ ಅವರಿಗೆ ಪಿಂಪಲ್ಸ್ ಬರೋದಿರ್ಬೋದು, ಹೇರ್ ಲಾಸ್ ಆಗೋದಿರ್ಬೋದು, ಅಥವಾ ಅಬ್ನಾರ್ಮಲ್ ಹೇರ್ ಗ್ರೋತ್ ಆಗೋದು ದೇಹದಲ್ಲಿ. ಸೊ ಈ ರೀತಿ ಎಲ್ಲ ಕಂಡು ಬರೋದ್ರಲ್ಲಿ ಈ 3ರಲ್ಲಿ ಯಾವುದಾದ್ರೂ 2 ಪಾಸಿಟಿವ್ ಇದ್ದರೂ ಸಹ ಅಂಥವ್ರಿಗೆ ನಾವು PCOD ಅಂತ ಕರಿತೀವಿ. ಸೊ ಮೋಸ್ಟ್ ಕಾಮನ್ ಏನಾಗುತ್ತೆ, ನಾನು ಹೇಳ್ದಂಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಇರುತ್ತಲ್ಲ, ಸೊ ಅಂಥವರಲ್ಲಿ ಏನಾಗುತ್ತೆ ಅಂದರೆ ಮೊಟ್ಟೆ ಬಿಡುಗಡೆಗೆ ಸರಿಯಾಗಿ ಆಗ್ತಾ ಇರೋದಿಲ್ಲ. ಸೊ ಮೊಟ್ಟೆ ಬೆಳವಣಿಗೆ ಇಲ್ಲದೆ ಇರೋದ್ರಿಂದ ಅವರಿಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇರೋದಿಲ್ಲ. ಹಾಗನ್ಬಿಟ್ಟು ಆಗೋದೇ ಇಲ್ಲ ಅಂತ ಅಲ್ಲ, ಖಂಡಿತವಾಗ್ಲೂ ಅವ್ರು ಬಂದಾಗ ಈಗ ಹಲವಾರು ಮೆಡಿಸಿನ್ಸ್ ಇದೆ, ಮೆಡಿಕೇಷನ್ಸ್ ಕೊಟ್ಟು ಅದರಿಂದ ನಾವು ಮೊಟ್ಟೆ ಬೆಳವಣಿಗೆ ಆಗ್ತಿದೆಯಾ ಅಂತ ನೋಡಿ ಅದ್ರ ಜೊತೆಗೆ ನಾವು ರೆಗ್ಯುಲರಾಗಿ ಸ್ಕ್ಯಾನಿಂಗ್ ಸಹ ಮಾಡ್ಕೊಳ್ತೀವಿ. ಫಾಲಿಕ್ಯುಲರ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ಅಂದರೆ ಪೀರಿಯಡ್ ಬಂದಾಗ ಮೆಡಿಸಿನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ನಂತರ 9ನೇ ದಿನ ಒಂದ್ಸತಿ, 11ನೇ ದಿನ ಒಂದ್ಸತಿ, ಈ ರೀತಿ ಒಂದು 5ರಿಂದ 6 ಸ್ಕ್ಯಾನ್ಗಳ ಮೂಲಕ ಮೊಟ್ಟೆ ಬೆಳವಣಿಗೆ ಮತ್ತು ಅದು ಬೆಳೆಯೋದಕ್ಕೆ ಬೇಕಾಗಿರೋ ಇಂಜೆಕ್ಷನ್ಸು ಪ್ರತಿಯೊಂದನ್ನು ಹಾಕ್ಕೊಂಡು ಬೆಳೆಸ್ಬಿಟ್ಟು ಅವಾಗ ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದಾಗ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಈಗ ಕೆಲವರಲ್ಲಿ ಅಂಡಾಶಯದ ಸಂಖ್ಯೆಗಳು ಸೈಜ್ ತುಂಬ ದಪ್ಪ ಆಗಿರುತ್ತೆ, ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಈಗ ನಮ್ಮಲ್ಲಿ ಬಂದಿದ್ರು, ಅವ್ರಿಗೆ ಮದುವೆ ಆಗಿ ಒಂದು 5 ಇಯರ್ಸ್ ಆಗಿತ್ತು, ಪೀರಿಯಡ್ಸ್ ಇರ್ರೆಗ್ಯುಲರ್ ಯಾವಾಗಲೂ. ಅವ್ರೇನು ಅಂದ್ಕೊಂಡ್ರು, ಪೀರಿಯಡ್ಸ್ ರೆಗ್ಯುಲರ್ ಆದರೆ ನಾನು ಪ್ರೆಗ್ನೆಂಟ್ ಆಗ್ತೀನಿ, ನಂಗೆ ರೆಗ್ಯುಲರ್ ಆಗುತ್ತೆ ನೋಡೋಣ ಅಂತ ಆಯುರ್ವೇದಿಕ್ ಟ್ರೀಟ್ಮೆಂಟು ಆ ರೀತಿ ಎಲ್ಲ ಟ್ರೈ ಮಾಡ್ತಾಯಿದ್ರು. ಬಟ್ ರೆಗ್ಯುಲರ್ ಅವ್ರಿಗೆ ಆಗ್ತಾ ಇರಲಿಲ್ಲ. ಸೊ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಅವರಿಗೆ PCOD ತೊಂದರೆ ಅಂತ ಕಂಡು ಬಂದಿತ್ತು. ಅಂಡಾಶಯ ತುಂಬಾ ದೊಡ್ಡದಿತ್ತು. ಸೊ ಅಂಥವರಲ್ಲಿ ನಾವೇನು ಪ್ಲಸ್ ಹಾರ್ಮೋನಲ್ ವ್ಯತ್ಯಾಸ ಕೂಡ ಇತ್ತು ಅವ್ರಿಗೆ. ನಾವೇನು ಸಜೆಸ್ಟ್ ಮಾಡ್ತೀವಿ, ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಮಾಡ್ತೀವಿ. ಅಂದರೆ ಒಂದು ಲ್ಯಾಪ್ರೋಸ್ಕೋಪಿ ಅಂತ ಮಾಡಿ
ಆವಾಗ ಈ ಅಂಡಾಶಯಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಥರ ಮಾಡ್ತೀವಿ, ಒಂದು 3ರಿಂದ 4 ಹೋಲ್ಸು. ಸೊ ಆವಾಗ ತನ್ನಷ್ಟಕ್ಕೆ ನ್ಯಾಚುರಲಾಗೆ ಮೊಟ್ಟೆ ಬೆಳೆಯೋ ಸಾಧ್ಯತೆ ಆಗುತ್ತೆ ಅವ್ರಿಗೆ. ಅದಾಗಿದ್ದು ಇಮಿಡಿಯೇಟ್ ನೆಕ್ಸ್ಟ್ ಸೈಕಲಲ್ಲಿ ಕೇವಲ ಕೆಲವು ಟ್ಯಾಬ್ಲೆಟ್ಸಿಂದ ಮಾತ್ರ ಮೊಟ್ಟೆನ ಬೆಳೆಸಿ, ನಾನು ಹೇಳ್ದಂಗೆ ಫಾಲಿಕ್ಯುಲರ್ ಮಾನಿಟ್ರಿಂಗ್ ಮಾಡಿ, ಮತ್ತು ಹಸ್ಬೆಂಡಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಹಸ್ಬೆಂಡ್ ಸಿಮೆನ್ ಅನಾಲಿಸಿಸ್ ಎಲ್ಲ ನಾರ್ಮಲ್ ಇತ್ತು. ಸೊ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡಿ ಇಮಿಡಿಯೇಟ್ ಸೈಕಲ್ಲೇ ಕನ್ಸೀವ್ ಆಗೋದ್ರು. ಸೊ ಈ ರೀತಿ ಕರೆಕ್ಟಾಗಿ ಇಮಿಡಿಯೇಟ್ ಆಗಿ ಬಂದು ಅವ್ರು ತೋರಿಸ್ಕೊಂಡು ಯಾವ ತೊಂದರೆ ಇದೆ, PCODಲಿ ಎಲ್ಲರಿಗೂ ಮೊಟ್ಟೆ ಬೆಳವಣಿಗೆ ಆಗೋದೇ ಇಲ್ಲ ಅಂತಲ್ಲ, ಕೆಲವ್ರಿಗೆ ಮೊಟ್ಟೆ ಬೆಳವಣಿಗೆ ಇರುತ್ತೆ ಬಟ್ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ, ಅಂಥವರಲ್ಲಿ ಎಗ್ ಕ್ವಾಲಿಟಿ ತೊಂದರೆ ಇರುತ್ತೆ. ಸೊ ಅದನ್ನು ಕಡಿಮೆ ಮಾಡೋಕ್ಕೆ ಅದಕ್ಕೆ ಬೇಕಾಗಿರೋ ಮೆಡಿಸಿನ್ಸ್ನ ನಾವು ಹಾಕಬಹುದು. ಸೊ ಏನು ಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು, ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು, ಅವ್ರದ್ದು ಮೋಸ್ಟ್ ಆಫ್ ದ ಟೈಮ್ ಆಲ್ಮೋಸ್ಟ್ 70% PCOD ಜನಕ್ಕೆ ತೂಕ ಜಾಸ್ತಿ ಇರ್ತಾರೆ ಅವರು. ಸೊ ಅದರಿಂದ ಅವ್ರಿಗೆ ಶುಗರ್ಸ್ ಎಲ್ಲ ಬೇಗ ಬರೋ ಸಾಧ್ಯತೆ ಇರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು ಅವರು, ಆ ರೀತಿ ಏನಾದರೂ ಇದೆಯಾ ಅಥವಾ ಬಾರ್ಡರ್ ಲೈನ್ ಲೆವೆಲಲ್ಲಿ ಇದೆಯಾ, ಅವ್ರು ಎಷ್ಟು ತೂಕ ಕಮ್ಮಿ ಆಗಬೇಕು, ಮತ್ತು ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಅದು ಆ ಪರ್ಟಿಕ್ಯುಲರ್ ಸೈಕಲ್ಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಅದು ಪ್ರೊಲಾಂಗ್ಡ್ ಆಗಿ ಅವ್ರಿಗೆ ಎಫೆಕ್ಟ್ ಆಗಬೇಕು ಅಂದರೆ ಅವ್ರು ತೂಕ ಕಮ್ಮಿ ಆಗ್ತಾ ಬರಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಾವು ಜಸ್ಟ್ ಬರೀ ಮೆಡಿಸಿನ್ ಕೊಡೋದೊಂದೇ ಅಲ್ಲ PCOD ಅವರಲ್ಲಿ, ಅವ್ರಿಗೆ ಒಂದು ಓವರ್ ಆಲ್ ಟ್ರೀಟ್ಮೆಂಟ್ ಥರ ಒಂದು ಸಣ್ಣ ಅವ್ರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಹೇಳಬೇಕು, ತೂಕ ಕಮ್ಮಿ ಆಗಬೇಕು, ಮೆಡಿಕೇಷನ್ಸ್ ಇರಬೇಕು, ಬೇರೆ ಈಗ ಶುಗರ್ ಟೆಸ್ಟ್, ಥೈರಾಯ್ಡ್ ಟೆಸ್ಟು ಇದನ್ನೆಲ್ಲನೂ ಮಾಡ್ಕೊಂಡು ಟ್ರೈ ಮಾಡಿದ್ರೆ ಅವ್ರದ್ದು ಸಮಸ್ಯೆಗಳನ್ನು ಬೇಗ ಪರಿಹರಿಸ್ಕೋಬೋದು. ಅವರು ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಅವರು ಇದರಿಂದ ಮುಕ್ತಿ ಪಡಿಬಹುದು. ಹಾಗಿದ್ರೆ ಕೆಲವರು ಮದುವೆ ಆದ್ಮೇಲೆ ಇದ್ರ ಟ್ರೀಟ್ಮೆಂಟಿಗೆ ಬರ್ತಾರೆ, ಕಾಲೇಜ್ ಟೈಮ್ಸ್ ಅಲ್ಲೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದ್ರೆ ಬಿಟ್ಬಿಡ್ತಾರೆ. ಬಟ್ ನೀವ್ ಹೇಳೋದು ನೋಡಿದ್ರೆ ಅದು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಅಂತ. ಈಗ ಎಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸು PCOD ಆಗಿ ಬರೋದಿಲ್ಲ. ಈಗ ಪೀರಿಯಡ್ ಸ್ಟಾರ್ಟ್ ಆಗಿ ಫಸ್ಟ್ 2 to 3 years ಅದು ಬಾಡಿ ದೇಹದಲ್ಲಿ ಅದೊಂದು ರಿದಮ್ ಸೆಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಜಸ್ಟ್ 2 years ಅಲ್ಲಿ ನನಗೆ ಇರ್ರೆಗ್ಯುಲರ್ ಆಗ್ತಾ ಇದೆ PCOD ಅಂತ ತಿಳ್ಕೊಳ್ಬಾರ್ದು. ಬಟ್ ಅದಕ್ಕೊಂದು ಟೈಮ್ ಕೊಟ್ಟು ಆಮೇಲೂ ಅದು ಇರ್ರೆಗ್ಯುಲರ್ ಆದರೆ, ಮೇಲ್ ಹಾರ್ಮೋನ್ಸ್ ಜಾಸ್ತಿ ಇದ್ರೆ, ಪಿಂಪಲ್ಸು ಮತ್ತು ಅಬ್ನಾರ್ಮಲ್ ಹೇರ್ ಗ್ರೋತು, ಹೇರ್ ಫಾಲು ಅಂಥವರಲ್ಲಿ ನಾವು ಬೇಗ ನೋಡಬೇಕಾಗುತ್ತೆ. ಬಟ್ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡು, ರೆಗ್ಯುಲರ್ ಎಕ್ಸಸೈಸ್ ಮಾಡಿಕೊಂಡು, ಜಾಸ್ತಿ ತೂಕ ಜಾಸ್ತಿ ಆಗ್ದಂಗೆ ಹೆಲ್ದಿ ಫುಡ್ ಕನ್ಸಂಪ್ಷನ್ ಮಾಡ್ತಾ ಇರೋರಲ್ಲಿ ಆಗೋ ಸಾಧ್ಯತೆ ಕಮ್ಮಿ, ಕಂಟ್ರೋಲ್ ಮಾಡ್ಕೋಬಹುದು. ಡಾಕ್ಟರ್, ಮತ್ತೆ ಮರ್ಕಳಿಸಬಹುದಾ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರ ಕೂಡ? ಜೊತೆಗೆ ಇದನ್ನ ಹೀಗೆ ಬಿಟ್ರೆ, ಫಾರ್ ಎಕ್ಸಾಂಪಲ್ ಈಗ ಮದುವೆ ಆಗಿರೋರಿಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾರೆ, ಚಿಕ್ಕ ವಯಸ್ಸಿನವರು ಇಲ್ಲ ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋ ಕಾರಣಕ್ಕೆ ತಗೊಳ್ತಾರೆ. ಈ 40 ಕ್ರಾಸ್ ಆದಮೇಲೆ ಅಯ್ಯೋ ರೆಗ್ಯುಲರ್ ಪೀರಿಯಡ್ಸ್ ತಾನೇ ಇನ್ನೇನು ಮುಟ್ಟು ನಿಂತೇ ಹೋಗುತ್ತೆ ಅಂತ ಸುಮ್ಮನಿದ್ ಬಿಡ್ತಾರೆ. ಆದರೆ ಇದು ತುಂಬ ಏನಾದರೂ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತಾ PCOD PCOS ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ? ಸೊ PCOD ಅನ್ನೋದು ನಾನು ಹೇಳ್ದಂಗೆ ಇಟ್ ಹ್ಯಾಸ್ ಗಾಟ್ ವೇರಿಡ್ ಸಿಮ್ಟಮ್ಸ್. ಒಂದು ಕೆಲವ್ರಿಗೆ ಬರೀ ಇರ್ರೆಗ್ಯುಲರ್ ಸೈಕಲ್ಸ್ ಥರ ಬರ್ಬೋದು, ಕೆಲವ್ರಿಗೆ ಇನ್ಫರ್ಟಿಲಿಟಿಯಾಗಿ ಪ್ರೆಸೆಂಟ್ ಆಗ್ಬೋದು, ಕೆಲವ್ರಿಗೆ ಬರೀ ಹೇರ್ ಲಾಸ್ ಅಥವಾ ಪಿಂಪಲ್ಸ್ ಜಾಸ್ತಿ ಬರೋದು ಆ ರೀತಿ ಬರಬಹುದು. ಸೊ ಅವ್ರಿಗೆ ಯಾವ ತೊಂದರೆಗೆ ಅಂತ ಬರ್ತಾರೆ ಅದರ ರಿಲೇಟೆಡ್ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದ್ರ ಜೊತೆಗೆ ಈ ಡಿಸೀಸ್ನ ಕಂಪ್ಲೀಟ್ ಕ್ಯೂರ್ ಅಂತ ಮಾಡೋಕ್ಕೆ ಬರೋದಿಲ್ಲ, ಮತ್ತೆ ಮರುಕಳಿಸಲೂಬಹುದು. ಬಟ್ ಆದರೆ ಇದನ್ನು ಕಂಟ್ರೋಲಲ್ಲಿ ಇಟ್ಕೋಬಹುದು ಖಂಡಿತವಾಗ್ಲೂ. ಆಯಿತಾ? ಸೊ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅಂದರೆ ನಾನು ಹೇಳ್ದಂಗೆ ಅವ್ರದ್ದು ಜೀವನ ಶೈಲಿ ಬದಲಾಯಿಸ್ಕೊಳ್ಬೇಕು, ರೆಗ್ಯುಲರ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್. ಈಗ ನಾವು ಅದೊಂದು ವಿಷಯಸ್ ಸೈಕಲ್ ಥರ, ಅಂದರೆ ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್, ತೂಕ ದಪ್ಪ ಆಗ್ತಾರೆ, ತೂಕ ದಪ್ಪ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಸೊ ವಿ ನೀಡ್ ಟು ಬ್ರೇಕ್ ದ ಸೈಕಲ್. ನಾವು ಏನೇ ಮೆಡಿಸಿನ್ ಕೊಟ್ಟರು ಆ ಪರ್ಟಿಕ್ಯುಲರ್ ಮಂತ್ಗೆ ಅದು ಹೆಲ್ಪ್ ಆಗುತ್ತೆ, ಮತ್ತೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಅದ್ರ ಬದಲು ಅದನ್ನು ಬ್ರೇಕ್ ಮಾಡಬೇಕಾದ್ರೆ ಬೆಸ್ಟ್ ಅಂದರೆ ಅವರು ತೂಕ ಕಮ್ಮಿ ಆಗೋದು, ಅವ್ರದ್ದು ಬಾಡಿ ವೆಯ್ಟ್ನ ರೆಗ್ಯುಲರ್ ಕಂಟ್ರೋಲಲ್ಲಿ ಇಟ್ಕೊಂಡು ಮಿನಿಮಮ್ 30 minutes ಆಫ್ ಎಕ್ಸಸೈಸ್ ಅಟ್ಲೀಸ್ಟ್ ಫಾರ್ 6 days a week ಮಾಡೋದ್ರಿಂದ, ದಿಸ್ ಇಸ್ ರೆಕಮೆಂಡೆಡ್ ಎಕ್ಸಸೈಸ್ ಅವ್ರು ಮಾಡಬೇಕಾಗಿರೋದು. ಸೊ ಈ ರೀತಿ ಮಾಡೋದ್ರಿಂದ ಅವ್ರು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ಡಿಸೀಸ್ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಈಗ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಬರೋರಿಗೆ ಯಾವ ಕಾರಣದಿಂದ PCOD ಜೊತೆಗೆ ಬೇರೆ ಏನಾದರೂ ತೊಂದರೆಗಳಿದೆಯಾ, ಮತ್ತು ಆ PCODಗೆ ಸಿಂಪಲ್ ಟ್ರೀಟ್ಮೆಂಟಲ್ಲೇ ಅವ್ರಿಗೆ ಆಗುತ್ತಾ? ಈಗ ಎಷ್ಟೋ ಜನಕ್ಕೆ PCOD ಇರೋರಿಗೆ ಸಿಂಪಲ್ ಟ್ರೀಟ್ಮೆಂಟೇ ಸಾಕಾಗುತ್ತೆ ಪ್ರೆಗ್ನೆನ್ಸಿ ಆಗೋದಕ್ಕೆ. ನಾನು ಹೇಳ್ದಂಗೆ ಈ ಥರ ಲ್ಯಾಪ್ರೋಸ್ಕೋಪಿ ಮಾಡಿ, ಟ್ಯೂಬ್ಸ್ ಎಲ್ಲ ಚೆನ್ನಾಗಿದೆ ನೋಡಿಕೊಂಡು, ಓವೇರಿಯನ್ ಡ್ರಿಲ್ಲಿಂಗ್ ಮಾಡಿ, ಎಗ್ ಬರೋದಕ್ಕೆ ಮೆಡಿಸಿನ್ಸ್ ಹಾಕಿ, ನ್ಯಾಚುರಲ್ ಕಾಂಟ್ಯಾಕ್ಟ್ ಅಥವಾ ಸಿಂಪಲಾಗಿ IUI ಅಂತ ಹೇಳ್ತೀವಿ, ಅಂದರೆ ಹಸ್ಬೆಂಡ್ ವೀರಾಣುಗಳನ್ನ ತೊಗೊಂಡು ಗರ್ಭಕೋಶದಲ್ಲಿ ಹಾಕೋದು ಮೊಟ್ಟೆ ಬಿಡುಗಡೆ ಆಗೋ ಟೈಮಲ್ಲಿ. ಸೊ ಈ ರೀತಿಯೂ ಆಗ್ಬೋದು. ಕೆಲವು ಸತಿ ಇದು ವರ್ಕ್ ಆಗದು 3-4 ಸತಿ ಫೇಲ್ ಆಗಿದಾಗ ಹಸ್ಬೆಂಡಲ್ಲೂ ತೊಂದರೆ ಇದ್ದವ್ರಿಗೆ IVF ಬೇಕಾಗಬಹುದು. ಸೊ ಆ ರೀತಿ ಯಾರಿಗೆ ಏನು ಬೇಕು ಅನ್ನೋದನ್ನು ಪರೀಕ್ಷೆ ಮಾಡಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಆ ರೀತಿ ಈಗ ವಯಸ್ಸು ಆದಮೇಲೆ ಬರೋರಿಗೆ, ಅಂದರೆ 40-45 ಆದಮೇಲೆ ಇರ್ರೆಗ್ಯುಲರ್ ಪೀರಿಯಡ್ಸು, ತುಂಬ ಬ್ಲೀಡಿಂಗ್ ಹೋಗೋದು, ಯಾಕಂದರೆ ಅವ್ರಿಗೆ ಒಳಪರ್ದೆ ದಪ್ಪ ಆಗಿಬಿಟ್ಟು ತುಂಬ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಂಥವ್ರಿಗೆ ನಾವು ಆವಾಗ ಮೆಡಿಸಿನ್ಸ್ ಕೊಟ್ಟು ಆ ಒಳಪರ್ದೆ ಯಾವುದು ಅಬ್ನಾರ್ಮಲ್ ರೀತಿಲಿ ತಿರುಗ್ದಂಗೆ ಅದು ಹೆಲ್ದಿಯಾಗಿದೆಯಾ ಅಂತ ಪರೀಕ್ಷೆ ಮಾಡಿ
ಪೀರಿಯಡ್ನ ರೆಗ್ಯುಲರೈಸ್ ಮಾಡಿ ದಪ್ಪ ಆಗದೆ ಇರೋದಕ್ಕೆ ಮೆಡಿಸಿನ್ಸ್ ಹಾಕಿ ಪ್ರತಿಯೊಂದನ್ನು ಮಾಡ್ಬೋದು. ಸೊ ಈ ರೀತಿ ಯಾವ ವಯಸ್ಸಿನಲ್ಲಿ ಯಾವ ತೊಂದರೆಗೆ ಬರ್ತಾರೆ ಅದನ್ನು ನಾವು ಸರಿಪಡಿಸಬಹುದು. ಅದ್ರ ಜೊತೆಗೆ ಅವರು ಡಿಸೀಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರ ಜೀವನ ಶೈಲಿ ಮೂಲಕ ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು. ಸೊ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಪರಿಹಾರ ಇದೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಸಲ್ಯೂಷನ್ ಇಫ್ ಯು ಕಮ್ ಡೌನ್ ಟು ಗರ್ಭಗುಡಿ. ಸೊ ಗರ್ಭಗುಡಿಗೆ ಬಂದಂತಹ ಬಹಳಷ್ಟು ಜನರು ಈ ಸಮಸ್ಯೆಯನ್ನು ಎದುರಿಸಿ ಬಂದವರು, ನೀವು IVF ಬಗ್ಗೆ ಮಾತಾಡ್ತಿದ್ರಿ, ಸಕ್ಸಸ್ ರೇಟ್ ಚೆನ್ನಾಗಿದೆಯಾ ಡಾಕ್ಟರ್? ಖಂಡಿತವಾಗ್ಲೂ ಇವರಲ್ಲಿ ಮೇನ್ ಇದು ಎಗ್ ಕ್ವಾಲಿಟಿ ಇಶ್ಯೂಸ್ ಇರುತ್ತೆ, ಇಲ್ಲ ಅಂದರೆ ಅವ್ರಿಗೆ ಎಗ್ ಗ್ರೋತ್ ಸರಿಗೆ ಆಗ್ತಾ ಇರೋದಿಲ್ಲ. ಸೊ ಅವರಿಗೆ ಅಂಥವರಲ್ಲಿ ಮತ್ತು ಹಸ್ಬೆಂಡಲ್ಲೂ ತೊಂದರೆ ಇರೋರಲ್ಲಿ, ಅಂದರೆ ಅವರ ಗಂಡನಲ್ಲಿ ವೀರಾಣು ಸಂಖ್ಯೆ ಕಮ್ಮಿ ಇರುತ್ತೆ ಅಥವಾ ವೀರಾಣುನೇ ಕಂಡು ಬರೋದಿಲ್ಲ, ಅಂಥವ್ರಿಗೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಬೀಜದಿಂದ ವೀರಾಣು ತೊಗೊಂಡು ಇವರಿಗೆ ಮೊಟ್ಟೆ ಬರೋ ಥರ IVF ಮೂಲಕ ಇಂಜೆಕ್ಷನ್ಸ್ನ ಕೊಟ್ಟು ಆ ಮೊಟ್ಟೆಗಳನ್ನ ಹೊರಗಡೆ ತೊಗೊಂಡು ವೀರಾಣು ಉಪಯೋಗಿಸಿ IVF ಮೂಲಕ ಪ್ರೆಗ್ನೆನ್ಸಿ ಮಾಡ್ಬೋದು. ಈ ರೀತಿ ಇಬ್ಬರಲ್ಲೂ ತೊಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದವ್ರಿಗೆ IVF ಬೇಕಾಗುತ್ತೆ. ಸೊ ಈ ಥರ ಮಾಡ್ಕೊಂಡು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋರಿಗೆ ಪ್ರೆಗ್ನೆನ್ಸಿ ರೇಟ್ಸು IVF ಮೂಲಕ ಆಲ್ಮೋಸ್ಟ್ 60% ಇರುತ್ತೆ. ಸೊ ದಟ್ಸ್ ರಿಯಲಿ ನೈಸ್ ಡಾಕ್ಟರ್. ಸಾಕಷ್ಟು ವಿಚಾರಗಳನ್ನು ಇವತ್ತು ನಮಗೆ ಕೊಟ್ರಿ. ಸೊ PCOD PCOS ಅಂತ ಬಂಜೆತನಕ್ಕೆ ಹೇಗೆ ಅದು ಡೈರೆಕ್ಟ್ಲಿ ರಿಲೇಟೆಡ್ ಅಂತ ಇನ್ನೊಂಚೂರು ಮಾಹಿತಿಯನ್ನು ನೀಡಬಹುದಾ? ನಾನು ಹೇಳ್ದಂಗೆ PCODಯಲ್ಲಿ ಒಂದು ಸಬ್ಸೆಟ್, ಅಂದರೆ ಕೆಲವರು ಜನಗಳು ಈ ರೀತಿ ಒಂದು ಅವ್ರಿಗೆ ಮೇಲ್ ಹಾರ್ಮೋನ್ಸ್ ದೇಹದಲ್ಲಿ ಜಾಸ್ತಿ ಇರೋದ್ರಿಂದ ಎಗ್ ಕ್ವಾಲಿಟಿ ತೊಂದರೆ ಬರುತ್ತೆ. ಎರಡನೇದು ಮೊಟ್ಟೆ ಬಿಡುಗಡೆ ಸರಿಯಾಗಿ ಆಗ್ತಿರೋದಿಲ್ಲ. ಸೊ ಅಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಮೂಲಕ ಖಂಡಿತವಾಗ್ಲೂ ಮಾಡ್ಬೋದು. ಸೊ ಇವೆರಡೂ ತೊಂದರೆ ಇರೋರಲ್ಲಿ ಬಂಜೆತನ ಕಂಡು ಬರುತ್ತೆ. ಸೊ ಅವರು ಫಸ್ಟಿಗೆ ಬಂದು ತೋರಿಸ್ಕೊಂಡಾಗ ನಾವು ಸ್ಕ್ಯಾನಿಂಗ್ ಮಾಡಿ ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡಿ, ಅಂಥವ್ರಿಗೆ ಶುಗರ್ ಇದೆ, ಅವ್ರಿಗೆ ಶುಗರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಶುಗರ್ ಟೆಸ್ಟ್ ಮಾಡಿಕೊಂಡು ಅವ್ರಿಗೆ ಜೀವನ ಶೈಲಿಲಿ ಬದಲಾವಣೆ ಮಾಡಿ ಒಂದು ಡಯಟಿಷಿಯನ್ ಕೌನ್ಸಿಲಿಂಗ್ ಕೊಟ್ಟು ಡಯಟ್ ಮೂಲಕ ಅವ್ರು ಏನೇನು ಬದಲಾಯಿಸ್ಕೋಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಸೊ ಅದನ್ನಲ್ಲಂದರೆ ಲೋ ಕಾರ್ಬೋಹೈಡ್ರೇಟ್ಸ್, ಈಗ ರೈಸ್ ಕಮ್ಮಿ ತಿನ್ನೋದು, ನವಣೆ ಅಂಥದ್ದನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳೋದು, ರಾಗಿ ಜಾಸ್ತಿ ಉಪಯೋಗಿಸ್ಕೊಳ್ಳೋದು, ಹಣ್ಣು ತರಕಾರಿ ಜಾಸ್ತಿ ತೊಗೊಳ್ಳೋದು, ಸೊ ಇದನ್ನೆಲ್ಲ ಅಡ್ವೈಸ್ ಮಾಡಿಕೊಂಡು ಜೊತೆಗೆ ನಾವು ನಮ್ಮ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಅಂದರೆ ನಾನು ಹೇಳ್ದಂಗೆ ಅವ್ರದ್ದು ಟ್ಯೂಬ್ಸ್ ನಾರ್ಮಲ್ ಆಗಿದೆಯಾ, ಈಗ ಒಂದು ಮಹಿಳೆಗೆ ಅವ್ರ ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ನಾವು 3 ರೀತಿಲಿ ನೋಡ್ತೀವಿ. ಒಂದು ಮೊಟ್ಟೆ ಬಿಡುಗಡೆಗೆ ಆಗ್ತಿದೆಯಾ, ಅವ್ರದ್ದು ಗರ್ಭನಾಳಗಳು ನಾರ್ಮಲ್ ಆಗಿದೆಯಾ, ಮತ್ತು ಹಸ್ಬೆಂಡ್ದು ವೀರಾಣುಗಳು ಸರಿ ಇದೆಯಾ ಅಂತ. ಸೊ ಈ 3ರಲ್ಲೂ ಎಲ್ಲಿ ತೊಂದರೆ ಇದೆ ಅಂತ ಐಡೆಂಟಿಫೈ ಮಾಡಿದಾಗ PCOD ಇರೋರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಮೊಟ್ಟೆ ಬಿಡುಗಡೆಯಲ್ಲಿ ತೊಂದರೆ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಮೆಡಿಸಿನ್ಸ್ ಮತ್ತು ಕೆಲವು ಹಾರ್ಮೋನ್ FSH ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ಆ ಇಂಜೆಕ್ಷನ್ ಮೂಲಕ ಬಿಡುಗಡೆ ಆಗುತ್ತೆ, ಮೊಟ್ಟೆ ಬೆಳವಣಿಗೆ ಆಗುತ್ತೆ. ಅದನ್ನು ನಾವು ಸ್ಕ್ಯಾನಿಂಗ್ ಮಾಡ್ಕೊಂಡು ರೆಗ್ಯುಲರಾಗಿ ಟ್ರ್ಯಾಕ್ ಮಾಡಿ ಅದು ರಿಲೀಸ್ ಆಗೋ ಟೈಮಲ್ಲಿ ಅವರಿಗೆ IUI ಅಥವಾ ಅವ್ರಿಗೆ ನ್ಯಾಚುರಲ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಳ್ಬೋದಾ ಅಂತ ಪ್ಲ್ಯಾನ್ ಮಾಡಿದಾಗ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಆಗುತ್ತೆ ಅವ್ರಿಗೆ. ಅಂದರೆ PCODಯಿಂದ ಆಗೋ ಬಂಜೆತನಕ್ಕೆ ಆ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಅನ್ನೋದು ತಪ್ಪು. ಹಲವಾರು ಟ್ರೀಟ್ಮೆಂಟ್ಗಳಿದೆ, ಅದರಲ್ಲಿ ಅವರಿಗೆ ಯಾವ ಟ್ರೀಟ್ಮೆಂಟು ಕರೆಕ್ಟಾಗಿರುತ್ತೆ ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡಿದಾಗ ಖಂಡಿತವಾಗ್ಲೂ ಅವರು ಪ್ರೆಗ್ನೆನ್ಸಿನ ಪಡ್ಕೊಳ್ಬೋದು. ಸ್ನೇಹಿತರೆ, ಇಷ್ಟು ಹೊತ್ತು ನೋಡಿದ್ರಿ, ಡಾಕ್ಟರ್ ಚಿನ್ಮಯಿ ಅವರು ಬಹಳನೇ ನಮಗೆ ಸಿಂಪಲ್ ಆಗಿ ತಿಳಿಸ್ಕೊಟ್ರು. ಭಯ ಬೇಡ, ಭರವಸೆ ಇರಲಿ. ಇಫ್ ಯು ಕಮ್ ಡೌನ್ ಟು ಗರ್ಭಗುಡಿ, ನಾವು ನಿಮಗೆ ನಿಮ್ಮೆಲ್ಲ ಸಲ್ಯೂಷನ್ ನೀಡ್ತೀವಿ ನಿಮ್ಮೆಲ್ಲ ಸಮಸ್ಯೆಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತಿನ ನಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೀರಾ ಅಂತ ಭಾವಿಸ್ತಾ ಇನ್ನೊಂದು ವಿಷಯ ಹೇಳಲೇಬೇಕು. ನಮ್ಮ ಗರ್ಭಗುಡಿ ಆಸ್ಪತ್ರೆಯನ್ನು ಇಂಡಿಯಾದ ಟಾಪ್ 10 IVF ಸೆಂಟರ್ಸಲ್ಲಿ ಒಂದಾಗಿ ಗುರುತಿಸಲಾಗಿದೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ನಿಮಗೂ ಕೂಡ ಸಮಸ್ಯೆ ಇದ್ದರೆ ತಡ ಮಾಡಬೇಡಿ, ಆದಷ್ಟು ಬೇಗ ನಮ್ಮ ಯಾವುದೇ ಸೆಂಟರ್ಗೆ ಬರಬಹುದು, ಪರಿಹಾರವನ್ನು ಪಡ್ಕೊಳ್ಬಹುದು. ಹನುಮನ್ ನಗರ್, ಸೌತರ್ನ್ ಸರ್ಕಲ್, ಕಲ್ಯಾಣ್ ನಗರ್, ಮಾರತಳಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮ್ಮ ಶಾಖೆಗಳಿವೆ. ಒಮ್ಮೆ ಭೇಟಿ ಕೊಡಿ.